ಶ್ರೀ ಸಾಯಿಬಾಬಾ ಜೀವನ ಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 3, ಅಧ್ಯಾಯ 12. ರಾವ್ ಬಹದ್ದೂರ್ ಮೊರೇಶ್ವರ್ ಡಬ್ಲ್ಯೂ ಪ್ರಧಾನ್. ಡಬ್ಲ್ಯೂ ಅವರು ಶ್ರೀ ಚಂದೋರ್ಕರ್ ಅವರ ಪ್ರಚೋದನೆಯಿಂದ ಬಾಬಾರವರ ಸಂಪರ್ಕ ಮಾಡಿದರು. ಮೇ ತಿಂಗಳು 1910ರಲ್ಲಿ ಪ್ರಧಾನ್ ಬಂಧುಗಳು ಚಂದೋರ್ಕರ್ ಅವರ ಹತ್ತಿರ ಮಾತನಾಡುತ್ತಾ ಇದ್ದರು. ಆಗ ಅವರ ಸಹೋದರ ಅಕುಲ್ಕೋಟೆ ಮಹಾರಾಜರು, ಓರ್ವ ದೊಡ್ಡ ಸಂತ, ಅವರು ಈಗ ಇಲ್ಲ, ಆ ತರಹ ಸಂತ ಈಗ ಯಾರಾದರೂ ಇದ್ದಾರೆಯೇ ಎಂದು ಕೇಳಿದರು. ಆಗ ಚಂದೋರ್ಕರ್ ಅವರು ಶಿರಡಿಯಲ್ಲಿ ಸಾಯಿಬಾಬಾ ಇದ್ದಾರೆ ಎಂದರು. ಅಲ್ಲಿಯ ತನಕ ಶಿರಡಿಯ ಹೆಸರನ್ನೇ ಕೇಳಿರಲಿಲ್ಲ ಮತ್ತು ಅವರು ಶಿರಡಿ ಅಹಮದ್ನಗರದ ಜಿಲ್ಲೆ ಕೋಪರ್ಗಾಮ್ ತಾಲೂಕಿನಲ್ಲಿದೆ. ದೋಂಡ್ ಮನ್ಮಾಡ್ ದಾರಿಯಲ್ಲಿದೆ. ಅದು ಕೋಪರ್ಗಾಮ್ನಿಂದ 10 ಮೈಲಿ ದೂರದಲ್ಲಿದೆ ಎಂದು ತಿಳಿಸಿದರು. ಆಗ ಚಂದೋರ್ಕರ್ ಅವರು ಬಾಬಾರವರ ಶಕ್ತಿ, ದಯೆ, ಪ್ರಾಮುಖ್ಯತೆ ಬಗ್ಗೆ ಪೂರ್ಣ ವಿವರ ನೀಡಿದರು. ಇದನ್ನು ಕೇಳಿ ಈ ಗುಂಪಿನಲ್ಲಿದ್ದವರು ಶಿರಡಿಗೆ ಹೋಗಬೇಕೆಂದು ಮನಸ್ಸು ಮಾಡಿದರು. ಆಗ 14 ಜನಗಳು ಮರುದಿನವೇ ಶಿರಡಿಗೆ ಪ್ರಯಾಣ ಬೆಳೆಸಿದರು. ಡಬ್ಲ್ಯೂ ಪ್ರಧಾನ್ ಗುಂಪಿನಲ್ಲಿರಲಿಲ್ಲ. ಅವರು ಬಾಬಾರವರ ದರ್ಶನ ಮಾಡಿ ಅವರೊಡನೆ ಬಾಬಾರವರ ಚಿತ್ರಪಟ, ದಾಸಗಣೂರವರ ಲೀಲಾಮೃತ ಪುಸ್ತಕಗಳನ್ನು ತೆಗೆದುಕೊಂಡು ಬಂದರು. ಡಬ್ಲ್ಯೂ ಪ್ರಧಾನ್ ಅವುಗಳನ್ನು ಪಡೆದು ತಮ್ಮ ಪತ್ನಿಗೆ ಓದಲು ಹೇಳಿದರು. ಅದನ್ನು ಓದಿದ ನಂತರ ಅವರ ಅನುಮಾನಗಳೆಲ್ಲವೂ ಮಾಯವಾಗಿ ಬಾಬಾರವರ ಪರಮ ಭಕ್ತರಾದರು. ಅವರ ಪತ್ನಿ ಇನ್ನೂ ಹೆಚ್ಚು ಪರಮ ಭಕ್ತಳಾದಳು. ಅವರು ಶಿರಡಿಗೆ ಹೋಗುವ ನಿರ್ಧಾರ ಮಾಡಿದರು. ಆ ಗುಂಪು ಬಂದ 15 ದಿನಗಳ ನಂತರ ಮೇ 1910ರಲ್ಲಿ ಡಬ್ಲ್ಯೂ ಪ್ರಧಾನ್ ಶಿರಡಿಗೆ ಹೊರಟರು. ಚಂದೋರ್ಕರ್ ರವರ 2 ಮಕ್ಕಳು ಬಾಬು ಮತ್ತು ಕಾಪು ಅವರ ಸಂಗಡ ಹೊರಟರು. ಅವರು ಬಾಬಾರವರಿಗೆ ಕೊಡಲು ಚಿನ್ನದ ಸವರನ್ಗಳನ್ನು ಮತ್ತು ಸ್ವಲ್ಪ ಹಣವನ್ನು ತೆಗೆದುಕೊಂಡರು. ಅವರು ಶಿರಡಿಗೆ ಆಗಮಿಸಿದಾಗ ಬಾಬಾರವರು ತೋಟದ ದಾರಿಯಲ್ಲಿ ನಿಂತು ಇವರ ಬರುವಿಗಾಗಿ ಕಾಯುತ್ತಿದ್ದರು. ಕೂಡಲೇ ಪ್ರಧಾನ್ ಮತ್ತಿತರರು ಗಾಡಿಯಿಂದ ಇಳಿದು ಸಾಯಿ ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಅಲ್ಲಿ ಅವರು ರಾವ್ ಬಹದ್ದೂರ್ ಸಾಥೆ ಮತ್ತು ಮೊದಲನೇ ತರಗತಿ ಸಬ್ ಜಡ್ಜ್ ನೂಲ್ಕರ್ ಅವರನ್ನು ಸಂಧಿಸಿ ಎಲ್ಲರೂ ಮಸೀದಿ ಒಳಕ್ಕೆ ಹೋದರು. ಅವರು ಬಾಬಾರವರಿಗೆ ಹಾರ ಹಾಕಿ ತಂದಿದ್ದ ಬಹುಮಾನದ ವಸ್ತುಗಳನ್ನು ಕೊಡಲು ಆಶಿಸಿದರು. ಅಲ್ಲಿ ಅವರು ಬಾಬಾರವರು ಓರ್ವ ಶ್ರೇಷ್ಠ ಸಂತ ಎಂದು ತಿಳಿದು ಇಲ್ಲಿಗೆ ಬಂದಿದ್ದುದು ತಮ್ಮ ಜೀವನ ಧ್ಯೇಯ ಸಾರ್ಥಕವಾಯಿತೆಂದುಕೊಂಡರು. ಈ ನಂಬಿಕೆ ಉಂಟಾಗಿದ್ದು ಅವರ ಅದೃಷ್ಟ. ಏಕೆಂದರೆ ಬಾಬಾ ಅವರನ್ನು ಪರೀಕ್ಷಿಸಲು ಆರಂಭ ಮಾಡಿದರು. ಬಾಬಾರವರು ದಕ್ಷಿಣೆ ಕೇಳಿದರು. ಮೊದಲಿಗೆ ಪ್ರಧಾನವರು 20 ರೂಪಾಯಿ ದಕ್ಷಿಣೆ ಕೊಡಬೇಕೆಂದಿದ್ದರು. ಅವರು ಅದಕ್ಕೆ ಬದಲಾಗಿ ಬಾಬಾರವರಿಗೆ ಚಿನ್ನದ ನಾಣ್ಯ ನೀಡಿದರು. ಬಾಬಾರವರು ಅದನ್ನು ಹಿಂದೆ ಮುಂದೆ ನೋಡಿ ಏನಿದು ಎಂದು ಕೇಳಿದರು. ಅಲ್ಲಿಯೇ ಇದ್ದ ಶ್ರೀ ನೂಲ್ಕರ್ ಅವರು, ಬಾಬಾ, ಇದು ಚಿನ್ನ ಎಂದರು. ಬಾಬಾರವರು ಇದರ ಬೆಲೆ ಏನು ಎಂದು ಕೇಳಿದರು. ಶ್ರೀ ನೂಲ್ಕರ್ ಅವರು 15 ರೂಪಾಯಿಗಳು ಎಂದರು. ಬಾಬಾರವರು ಆ ನಾಣ್ಯವನ್ನು ಪ್ರಧಾನವರಿಗೆ ಹಿಂತಿರುಗಿಸಿ, ಇದು ನನಗೆ ಬೇಡ, ನೀನೇ ಇಟ್ಟುಕೋ, ನನಗೆ 15 ರೂಪಾಯಿ ಕೊಡು ಎಂದರು. ಪ್ರಧಾನವರು ಬಾಬಾರವರಿಂದ ಸ್ಪರ್ಶಿಸಿದ ಚಿನ್ನದ ನಾಣ್ಯವನ್ನು ಹೊಂದಲು ಸಂತೋಷಪಟ್ಟು ಅದನ್ನು ತೆಗೆದುಕೊಂಡು 15 ರೂಪಾಯಿ ಕೊಟ್ಟರು. ಆಗ ಬಾಬಾರವರು ಎಣಿಸುತ್ತಿರುವ ಹಾಗೆ ಮಾಡಿ, ಇಲ್ಲಿ 10 ರೂಪಾಯಿ ಮಾತ್ರ ಇದೆ, ಇನ್ನು 5 ರೂಪಾಯಿ ಕೊಡು ಎಂದರು. ಇದು ಒಂದು ಪರೀಕ್ಷೆ ಆಗಿತ್ತು. ಏಕೆಂದರೆ 15 ರೂಪಾಯಿ ಇಟ್ಟುಕೊಂಡು ಅವರು 10 ರೂಪಾಯಿ ಎನ್ನುತ್ತಿದ್ದರು. ಆದರೆ ಪ್ರಧಾನವರು ಏನೂ ಮಾತನಾಡದೆ 5 ರೂಪಾಯಿ ಕೊಟ್ಟರು. ಆಗ ಪ್ರಧಾನ್ ರವರು
ತಾವು 20 ರೂಪಾಯಿ ಕೊಡಬೇಕೆಂದಿದ್ದೆ. ಬಾಬಾರವರು 20 ರೂಪಾಯಿಗಳನ್ನು ತೆಗೆದುಕೊಂಡರು. ಬಾಬಾರವರು ಹೆಚ್ಚಿಗೆ ಕೇಳಲೇ ಇಲ್ಲ. ಬಾಬಾರವರ ವೈರಾಗ್ಯ, ಹಣಕ್ಕೆ ತಾತ್ಸಾರ ಇದು ಸ್ಪಷ್ಟವಾಗಿತ್ತು. ಮತ್ತು ಬಾಬಾರವರು ಭಕ್ತರನ್ನು ಪರೀಕ್ಷಿಸುವ ವಿಧಾನವು ಸ್ಪಷ್ಟವಾಗಿತ್ತು. ಬಾಬಾರವರು ಅವರುಗಳಿಗೆ ತಮ್ಮಲ್ಲಿ ನಂಬಿಕೆಯುಂಟಾಗಲು ಅವರು ಅಂತರ್ಜ್ಞಾನ ಮತ್ತು ಪವಾಡಗಳ ಮೂಲಕ ಸಹಾಯ ಮಾಡುತ್ತಿದ್ದರು. ಇನ್ನೊಂದು ಸಂದರ್ಭದಲ್ಲಿ ಅವರು ಬಾಬಾರವರನ್ನು ಭೇಟಿ ಮಾಡಿದಾಗ ಅವನನ್ನು ಬಾವೆಂದು ಕರೆದು 2 ರಿಂದ 4 ದಿನಗಳಲ್ಲಿ ಸರಿ ಹೋಗುತ್ತದೆ ಎಂದರು. ಆಗ ಬಾಬಾರವರು ಅವರಿಗೆ ಊದಿ ಕೊಟ್ಟರು. ಪ್ರಧಾನವರು ಮಸೀದಿಯಿಂದ ಹಿಂತಿರುಗಿದರು. ಅವರಲ್ಲಿ 8 ದಿನಗಳು ತಂಗಿದರು. ಆ ಸಮಯದಲ್ಲಿ ಬಾಬಾ ಅವರಿಗೆ ಪ್ರತ್ಯೇಕವಾದ ಔತಣವನ್ನು ಏರ್ಪಡಿಸಿ ಬಾಬಾರವರನ್ನು ಯಾವ ಅಡಿಗೆ ಮಾಡಿಸಲಿ, ಯಾರ್ಯಾರನ್ನು ಆಹ್ವಾನಿಸಲಿ ಎಂದು ಕೇಳಿದರು. ಬಾಬು ಮತ್ತು ದಾದಾ ಕೇಲ್ಕರ್ ಅವರ ಸೋದರಳಿಯನನ್ನು ಆಹ್ವಾನಿಸು, ನಾನೂ ಬರುತ್ತೇನೆ. ಮರುದಿನ ಊಟದ ಸಮಯದಲ್ಲಿ ಎಲ್ಲರಿಗೂ ಬಡಿಸಿದರು ಮತ್ತು ಒಂದು ಎಲೆಯನ್ನು ಬಾಬಾ ಅವರಿಗೆ ಮೀಸಲಾಗಿಟ್ಟರು ಮತ್ತು ಇತರೆ ಪದಾರ್ಥಗಳನ್ನು ಇಡಲಾಯಿತು. ಒಂದು ಕಾಗೆ ಒಂದು ಒಬ್ಬಟ್ಟನ್ನು ತೆಗೆದುಕೊಂಡು ಹೋಯಿತು. ಅವರುಗಳು ಬಾಬಾರವರೇ ಕಾಗೆ ಮತ್ತು ತಮಗೆ ಇಷ್ಟವಾದ ಒಬ್ಬಟ್ಟನ್ನು ತೆಗೆದುಕೊಂಡರು ಎಂದರು. ಆ ದಿನ ಸಾಯಂಕಾಲ ಬಾಬಾರವರು ಅವರ ಅಂತರ್ಜ್ಞಾನದ ಬಗೆಗೆ ಸುಳಿವು ಕೊಟ್ಟರು. ಬಾಬಾರವರು ಪ್ರಧಾನವರು ತಮ್ಮ ಒಂದು ಕಡೆ ಕಾಲನ್ನು ಮುಟ್ಟಿಕೊಂಡು ಈ ದೇಹದ ಭಾಗವೆಲ್ಲ ಬಹಳ ನೋವಾಗುತ್ತಿದೆ ಎಂದರು. ಬಾಬಾರವರು ಆರೋಗ್ಯವಾಗಿರುವಂತೆ ಕಂಡರು. ಅವರ ಮಾತಿನ ಅರ್ಥ ತಿಳಿಯಲಿಲ್ಲ. ಪ್ರಧಾನವರು ಬೊಂಬಯಿಗೆ ಹೋದ ನಂತರ ಸ್ಪಷ್ಟವಾಯಿತು. ಅವರು ಶಿರಡಿಯಲ್ಲಿದ್ದಾಗ ಒಂದು ಗುರುವಾರ ಪ್ರಧಾನ್ ಅವರು ಬಾಬಾ ಅಡಿಗೆ ಮಾಡುತ್ತಿದ್ದುದನ್ನು ನೋಡಿದರು. ಅವರು ಎಲ್ಲರನ್ನೂ ಕಳುಹಿಸಿ ಮಸೀದಿಯಲ್ಲಿ ಅವರೊಬ್ಬರೇ ಹಂಡೆಯಲ್ಲಿ ಬೇಯಿಸುತ್ತಿದ್ದರು. ಪ್ರಧಾನ್, ಬಾಪು ಮತ್ತು ಬಾಬು ಒಳಗೆ ಹೋದರು. ಬಾಬಾ ಅವರನ್ನು ಸ್ವಾಗತಿಸಿದರು. ಇವರನ್ನು ಮಾತ್ರವೇ ಖಾಸಗಿಯಾಗಿ ಭೇಟಿ ಮಾಡಿ ಬಾಬಾ ಇತರರನ್ನು ಕಳುಹಿಸಿದರು. ಬಾಬಾರವರು ಏನೋ ಹಾಡುತ್ತಿರುವುದು ಕಂಡು ಪ್ರಧಾನ್ ಅದನ್ನು ಗ್ರಹಿಸಿದರು. ಕಾಯ್ರೆ ಅಪ್ಲಾ ಕೈ ಮನಾವೆ, ಶ್ರೀರಾಮ್ ಜೈರಾಮ್ ಜೈ ಜೈರಾಮ್ ಅಂದರೆ ನಾವೇನು ಹೇಳಬೇಕು, ಶ್ರೀರಾಮ್ ಜೈರಾಮ್ ಜಯ ಜಯ ರಾಮ್. ಕೂಡಲೇ ಪ್ರಧಾನವರು ಉದ್ವೇಗದಿಂದ ಬಾಬಾರವರ ಪಾದದಲ್ಲಿ ತಮ್ಮ ಶಿರವನ್ನಿರಿಸಿದರು. ಈ ಪದಗಳು ಗುರುಮಂತ್ರವಾಗಿದ್ದು ಅವರ ಕುಲಗುರು ಹರಿಬುವ ಈ ಮಂತ್ರವನ್ನು ಪ್ರಧಾನವರಿಗೆ ಹೇಳಿಕೊಟ್ಟಿದ್ದರು. ಅವರು ಈ ಮಂತ್ರವನ್ನು ಮರೆತಿದ್ದರು. ಬಾಬಾರವರ ದಯೆಯಿಂದ ಅವರಿಗೆ ಗುರುಮಂತ್ರವನ್ನು ಪುನಃ ಹೇಳಿ ಜ್ಞಾಪಿಸಿ ಅವರ ಆಧ್ಯಾತ್ಮಿಕ ಉನ್ನತಿಗೆ ಅನುವು ಮಾಡಿಕೊಟ್ಟರು. ಈ ತರಹ ಆಳವಾದ ಬಾಬಾರವರ ಪ್ರೇಮದಿಂದ ಪ್ರಧಾನವರು ಬಾಬಾರವರನ್ನು ಮೆಚ್ಚಿದರು. ಅಥವಾ ಸೌಟು ಇಲ್ಲದೆ ಕಲಸುತ್ತಿದ್ದು ಅವರ ಕೈಗಳು ಸುಡುವುದಾಗಲಿ ಊದಿಕೊಂಡಾಗಲಿ ಆಗಲಿಲ್ಲ. ಆಗ ಬಾಬಾರವರು ಕೂಡಲೇ ಪ್ರಧಾನವರನ್ನು ಮತ್ತು 2 ಹುಡುಗರನ್ನು ಕರೆದುಕೊಂಡು ಲೇಂಡಿಬಾಗ್ ಕಡೆ ನಡೆದರು. ಸಾಮಾನ್ಯವಾಗಿ ಆ ಸಮಯದಲ್ಲಿ ಬಾಬಾ ಲೇಂಡಿಬಾಗ್ಗೆ ಹೋಗುತ್ತಿರಲಿಲ್ಲ. ಆದರೆ ಇವುಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಗುಂಡಿಗಳನ್ನು ತೋಡಿ ಕೆಲವು ಕಾಳುಗಳನ್ನು ಪ್ರಧಾನರವರಿಗೆ ಕೊಟ್ಟು ಆ ಗುಂಡಿಯಲ್ಲಿ ಬಿತ್ತಲು ಹೇಳಿದರು. ಅನಂತರ ಗುಂಡಿಯನ್ನು ಮಣ್ಣಿನಿಂದ ಮುಚ್ಚಲಾಯಿತು. ಬಾಬಾರವರು ಪ್ರಧಾನರವರಿಗೆ ಅದಕ್ಕೆ ನೀರು ಹಾಕಲು ಹೇಳಿದರು. ಅನಂತರ ಎಲ್ಲರೂ ಮಸೀದಿಗೆ ಹಿಂತಿರುಗಿದರು. ಇದರ ವಿಶಿಷ್ಟ ಏನೆಂದರೆ 7-8 ವರ್ಷದ ನಂತರ ಈ ಲೇಂಡಿಬಾಗನ್ನು ಪ್ರಧಾನರವರು 1500 ರೂಪಾಯಿ ಕೊಟ್ಟು ಸಾಯಿಬಾಬಾ ಸ್ಥಾನಕ್ಕೆಂದು ಕ್ರಯ ಮಾಡಿ ತೆಗೆದುಕೊಂಡರು. ಬಾಬಾರವರು ಪ್ರಧಾನರವರು ಇದನ್ನು ಕ್ರಯ ಮಾಡಿ ತೆಗೆದುಕೊಂಡು ಸಂಸ್ಥಾನಕ್ಕೆ ಸಹಾಯ ಮಾಡುತ್ತಾರೆ ಎಂಬುದನ್ನು ಗುರುತಿಸಿದರು. ಅಲ್ಲಿಂದ ಹೊರಡುವ ಸಂದರ್ಭದಲ್ಲಿ ಬಾಬಾ ಚಂದೋರ್ಕರ್ ಅವರು ಬಾಬಾರವರ
ಪಾದ ಪದ್ಮಗಳಲ್ಲಿ ಒಂದು ತಟ್ಟೆ ಇಟ್ಟು ಅವುಗಳನ್ನು ನೀರಿನಿಂದ ತೊಳೆದು ಪಾದ ತೀರ್ಥವನ್ನು ಮನೆಗೆ ಕೊಂಡೊಯ್ದರು. ಈ ಪದ್ಧತಿ ಇರಲಿಲ್ಲ. ಅಲ್ಲಿಯ ತನಕ ಊದಿಯನ್ನು ಮಾತ್ರ ತೆಗೆದುಕೊಂಡು ಹೋಗುತ್ತಿದ್ದರು. ಪಾದತೀರ್ಥವು ಆರತಿ ಸಮಯದಲ್ಲಿ ಮಾತ್ರ ಕೊಡುತ್ತಿದ್ದು ಮನೆಗೆ ತೆಗೆದುಕೊಂಡು ಹೋಗುವ ಪದ್ಧತಿ ಇರಲಿಲ್ಲ. ಪ್ರಧಾನ್ರವರೂ ಸಹ ಸ್ವಲ್ಪ ಪಾದತೀರ್ಥವನ್ನು ಮನೆಗೆ ಕೊಂಡೊಯ್ದರು. ಅವರಿಗೆ ಅದೃಷ್ಟವಶಾತ್ ಪಂಜಾಬ್ ಮೇಲ್ಗೆ ಟಿಕೆಟ್ ದೊರೆತು ಮನೆಗೆ ಬಂದರು. ಅವರು ಮನೆಗೆ 4-5 ಗಂಟೆ ಮುಂಚಿತವಾಗಿ ಬಂದದ್ದು ಒಳ್ಳೆಯದಾಯಿತು. ಏಕೆಂದರೆ ಅವರ ತಾಯಿ ಪಾರ್ಶ್ವವಾಯುವಿನಿಂದ ಬಳಲುತ್ತಿರುವುದು ಅವರಿಗೆ ತಿಳಿಯಿತು. ಅವಳಿಗೆ ಬಾಬಾ ಹೇಳಿದಂತೆ ಒಂದು ಪಾರ್ಶ್ವದಲ್ಲಿ ಬಹಳ ನೋವಾಗಿತ್ತು. ಬಾಬಾರವರು ಶಿರಡಿಯಲ್ಲಿ ತಮ್ಮ ಒಂದು ಪಾರ್ಶ್ವ ಬಹಳ ನೋಯುತ್ತಿದೆ ಎಂದುದು ಅವಳ ನೋವಿಗೆ. ಆದರೆ ಬಾಬಾರವರಿಗೆಲ್ಲ ಮತ್ತು ಪ್ರಧಾನ್ರವರು ಬೇಗನೆ ಬರಲು ಅವಕಾಶ ಮಾಡಿದ್ದು ಅವರ ಅದೃಷ್ಟ. ಅಂದರೆ ಸಕಾಲದಲ್ಲಿ ಬಾಬಾ ಪಾದತೀರ್ಥವನ್ನು ತಂದು ತಮ್ಮ ತಾಯಿಗೆ ಕುಡಿಸಿದರು. ಅವರ ಸಂಬಂಧಿಕರು ಅವರ ತಾಯಿಯ ಕಾಯಿಲೆ ಸ್ಥಿತಿಯನ್ನು ಪ್ರಧಾನ್ರವರಿಗೆ ತಿಳಿಸುವುದೋ ಬೇಡವೋ ಎಂದು ಯೋಚಿಸುತ್ತಿರುವಲ್ಲಿ ಅಂತರ್ಜ್ಞಾನಿಯಾದ ಬಾಬಾ ಇದನ್ನು ಅರಿತು ಸರಿಯಾದ ಸಮಯಕ್ಕೆ ಹಿಂತಿರುಗಿ ಬರುವಂತೆ ಮಾಡಿದರು. ವೈದ್ಯರು ರೋಗಿಗೆ ಜ್ವರ ಜಾಸ್ತಿಯಾಗಿರುವುದನ್ನು, ಮಲಬದ್ಧತೆಯನ್ನು ಮತ್ತು ಚಡಪಡಿಸುವುದನ್ನು ನೋಡಿ ಆಪತ್ತಿದೆ ಎಂದು ಹೇಳಿದರು. ಆದರೆ ರಾತ್ರಿ ಹೊತ್ತಿಗೆ ಮಲವಿಸರ್ಜನೆಯಾಗಿ ಪರಿಸ್ಥಿತಿ ಸುಧಾರಿಸಿದೆ ಎಂದರು. ಬೆಳಿಗ್ಗೆ 4:15 ಗಂಟೆಯಲ್ಲಿ ಪ್ರಧಾನ್ರವರು ಮನೆಗೆ ಬಂದರು. ಕೂಡಲೇ ಅವರಿಗೆ ಬಾಬಾರವರ ತೀರ್ಥ ಕೊಟ್ಟರು. ನಿದ್ದೆ ಬಂದಿತು. ಸ್ವಲ್ಪ ಹೊತ್ತಿನ ನಂತರ ಮಲವಿಸರ್ಜನೆಯಾಯಿತು. ಜ್ವರ ಇಳಿಮುಖವಾಯಿತು. ವೈದ್ಯರು ಬಂದು ಪರಿಸ್ಥಿತಿ ಸುಧಾರಿಸಿದೆ ಎಂದರು. ಬಾಬಾರವರು ಪ್ರಧಾನ್ರವರ ತಾಯಿಗೆ ಎಲ್ಲ ಅನುಕೂಲವನ್ನು ನಿಯೋಜಿಸಿದರು. ಇನ್ನೇನು 4 ದಿನಗಳಲ್ಲಿ ಸರಿ ಹೋಗುತ್ತದೆ ಎಂದು ಬಾಬಾ ಹೇಳಿದರು. ನಿಜವಾಗಿ 2 ದಿನಗಳೊಳಗೆ ಪ್ರಧಾನ್ ತಾಯಿ ಗುಣವಾದರು. ಬಾಬಾರವರ ಅಂತರ್ಜ್ಞಾನ ಮತ್ತು ಅವರ ತಾಯಿಗೆ ಮಾಡಿದ ಸಹಾಯ ಇವು ಪ್ರಧಾನ್ರವರಿಗೆ ಬಾಬಾರವರಲ್ಲಿ ಭಕ್ತಿ ಹೆಚ್ಚಾಗಲು ಕಾರಣವಾದವು. ಮತ್ತು ಪ್ರಧಾನ್ರವರ ಇಡೀ ಕುಟುಂಬವೇ ಬಾಬಾರವರ ಆಶೀರ್ವಾದ ಪಡೆದರು. ಒಂದು ದಿನ ರಾತ್ರಿ ದಾಸಗಣೂರವರು ಪ್ರಧಾನರ ತಾಯಿಯ ಊರಲ್ಲಿ ಕೀರ್ತನೆ ಮಾಡುತ್ತಿದ್ದರು. ಇದಾದ ನಂತರ ದಾಸಗಣು ಸಂತಾಕ್ರೋಜ್ ಎಂದರೆ ಪ್ರಧಾನರ ಸ್ವಂತ ಸ್ಥಳಕ್ಕೆ ಹೋಗಿ ಅಲ್ಲಿ 2-5 ಗಂಟೆ ತನಕ ಕೀರ್ತನೆ ಹಾಡಿದರು. ಅದನ್ನು ಕೇಳುತ್ತಾ ಅವರ ಪತ್ನಿಗೆ ಶಿರಡಿಗೆ ಹೋಗಬೇಕೆಂಬ ಇಚ್ಛೆಯಾಯಿತು. ಬಾಬಾರವರು ಅವಳ ಕನಸಿನಲ್ಲಿ ಕಾಣಿಸಿಕೊಂಡು ಅವಳ ಆಸೆ ಇನ್ನೂ ಜಾಸ್ತಿಯಾಯಿತು. ಆದರೆ ಅವಳು ಹೊರಟರೆ ಅವಳ ನಾದಿನಿಗೆ ಹೆರಿಗೆ ದಿನವಾದ್ದರಿಂದ ತೊಂದರೆಯಾಗುವುದರಲ್ಲಿತ್ತು. ಹೇಗಾದರೂ ಆಗಲಿ ಎಂದು ಇಬ್ಬರು ಪ್ರಧಾನ್ ಅವರೊಡಗೂಡಿ ಶಿರಡಿಗೆ ಹೊರಟರು. ಚಂದೋರ್ಕರ್ ರವರು ಪ್ರಧಾನ್ ಅವರನ್ನು ಕೋಪರ್ಗಾಮ್ ರೈಲ್ವೆ ನಿಲ್ದಾಣದಲ್ಲಿ ಬರಮಾಡಿಕೊಂಡರು. ಆಗ ಚಂದೋರ್ಕರ್ ಅವರಿಗೆ ಆಗಾಗ್ಗೆ ಜ್ವರ ಬರುತ್ತಿತ್ತು. ಅವರು ಕೋಪರ್ಗಾಮ್ನಲ್ಲಿ ಸೇರಿ ಶಿರಡಿಗೆ ಹೊರಡುವ ಸಮಯ ಜ್ವರ ಬರುವುದಾಗಿತ್ತು. ಆದ್ದರಿಂದ ಶಿರಡಿಯಿಂದ ಬರುವ ಮೊದಲೇ ಬಾಬಾರವರು ಅನುಮತಿ ನೀಡಿದ್ದರು. ಆಗ ಕೋಪರ್ಗಾಮ್ಗೆ ಬಂದು ಜ್ವರ ತಪ್ಪಿಸಿಕೊಂಡರು. ಅವರಿಗೆ ಮುಂದೆ ಜ್ವರ ಬರಲೇ ಇಲ್ಲ. ಈ ಸಂದರ್ಭದಲ್ಲಿ ಬಾಬಾರವರು ಪ್ರಧಾನ್ ಅವರ ಪತ್ನಿಗೆ, ಇವಳು ನನ್ನ ಮಗು, ಬಾಬುವಿನ ತಾಯಿಯಾಗುವಳು ಎಂದರು. ಚಂದೋರ್ಕರ್ ಅವರು ತಮ್ಮ ನಾದಿನಿ ಗರ್ಭವತಿ ಆಗಿರುವುದರಿಂದ ಬಾಬಾರವರು ಹೇಳಿದುದು ಅವಳಿಗೆ ಎಂದು ತಿಳಿದು ಬಾಬಾರವರನ್ನು ಈ ಮಹಿಳೆಗ ಎಂದು ನಾದಿನಿಯನ್ನು ತೋರಿಸಿ ಕೇಳಿದರು. ಆಗ ಬಾಬಾರವರು ಎಲ್ಲ ಪ್ರಧಾನ್ ಪತ್ನಿಗೆ ಎಂದು ಕೈ ತೋರಿಸಿ, ಅಲ್ಲ, ಪ್ರಧಾನ್ ಪತ್ನಿಗೆ ಎಂದು ಕೈ ತೋರಿಸಿ ಇವಳಿಗೆ ಎಂದರು. ಕೊನೆಗೆ ಅವರ ನಾದಿನಿಗೆ
ಹೊಟ್ಟೆಯಲ್ಲಿ ಗೆಡ್ಡೆಯಿದ್ದು ಗರ್ಭವತಿ ಆಗಿರಲಿಲ್ಲ ಎಂದು ತಿಳಿದು ಬಂದಿತು. ಅಲ್ಲಿಂದ 12 ತಿಂಗಳೊಳಗೆ ಪ್ರಧಾನ್ ಪತ್ನಿ ಗಂಡು ಮಗುವಿಗೆ ಜನ್ಮವಿತ್ತಳು. ಆ ಮಗುವಿಗೆ ಬಾಬಾರವರು ಬಾಬು ಎಂದು ಹೇಳಿದ್ದರಿಂದ ಬಾಬು ಎಂದು ನಾಮಕರಣ ಮಾಡಲಾಯಿತು. ಮಗುವನ್ನು ಶಿರಡಿಗೆ ಕರೆದುಕೊಂಡು ಹೋದಾಗ ಬಾಬಾರವರು ಮಗುವನ್ನು ಎತ್ತಿಕೊಂಡು, ಬಾಬು, ಎಲ್ಲಿಗೆ ಹೋಗಿದ್ದೆ? ನಿನಗೆ ನನ್ನಿಂದ ತೊಂದರೆ ಆಯಿತೇ, ಬೇಸರ ಆಯಿತೇ ಎಂದರು. ಬಾಬಾ ಅವರು ಆಗಾಗ್ಗೆ ಪ್ರಧಾನ್ ಅವರಿಗೆ ತಮ್ಮ ಅತಿಮಾನುಷ ಶಕ್ತಿಯನ್ನು ತೋರಿದ್ದರು. ಮೊದಲನೇ ಸಾರಿ ಶಿರಡಿಗೆ ಬಂದಾಗ ಅವರು ಶಿರಡಿಯಿಂದ ಮರಳಿ ಹೋಗುವಾಗ ಮಳೆಗಾಳಿ ಬಲವಾಗಿತ್ತು. ಸುಮಾರು 1/4 ಗಂಟೆ ಕಾಲ ಮಳೆ ಸುರಿಯುತ್ತಿತ್ತು. ಅದು ಮುಂದುವರೆದಿದ್ದರೆ ಶಿರಡಿ ಕೋಪರ್ಗಾಮ್ನ ನಡುವೆ ಇದ್ದ ಹಳ್ಳಿಯಲ್ಲಿ ನೀರಿನ ಪ್ರವಾಹ ಬಂದು ಅವರು ಕೋಪರ್ಗಾಮ್ ರೈಲ್ವೆ ನಿಲ್ದಾಣ ತಲುಪಲಾಗದೆ ಬೊಂಬಯಿಗೆ ಹೋಗುವ ಹಾಗಿರಲಿಲ್ಲ. ಆದ್ದರಿಂದ ಬಾಬಾರವರು ಅನುಮತಿ ನೀಡಲಾರರು ಎಂದು ಹೆದರಿದ್ದರು. ಆದರೆ ಬಾಬಾರವರ ಬಳಿ ಹೋಗಿ ಅನುಮತಿ ಬೇಡಿದಾಗ ಬಾಬಾರವರು ಆಕಾಶವನ್ನು ನೋಡಿ, ಓ ದೇವರೇ, ಈ ಮಳೆಯನ್ನು ನಿಲ್ಲಿಸು, ನನ್ನ ಮಕ್ಕಳು ಮನೆ ಸೇರಬೇಕು, ಅವರು ಕಷ್ಟವಿಲ್ಲದೆ ಹಿಂತಿರುಗಲಿ ಎಂದರು. ಬಾಬಾ ಹೇಳುತ್ತಿದ್ದಂತೆಯೇ ಮಳೆ ನಿಧಾನವಾಯಿತು ಮತ್ತು ಕಡಿಮೆಯಾಯಿತು. ಪ್ರಧಾನ್ ಅವರು ಶಿರಡಿಯಿಂದ ಕೋಪರ್ಗಾಮ್ಗೆ ಯಾವ ಅಡೆತಡೆ ಇಲ್ಲದೆ ಪಂಜಾಬ್ ಮೇಲೆ ಹಿಡಿದು ಹೊರಟರು. ಈ ತರಹ ಸಹಾಯವನ್ನು ಬಾಬಾರವರು ತಮ್ಮ ಶಕ್ತಿಯನ್ನು ಪಂಚಭೂತಗಳ ಮೇಲೆ ಉಪಯೋಗಿಸಿ ಮಾಡಿದುದು ದೈವಿಕವೇ. ಈ ಸಂದರ್ಭದಲ್ಲಿ ಬಾಬಾರವರು ನಾನು ನಿಮ್ಮೊಡನೆ ಇರುವೆ ಎಂದರು. ಅಂದರೆ ಅವರ ಪ್ರಯಾಣ ಸುಖಮಯವಾಗಲೆಂದು. ಪ್ರಯಾಣ ಸುಖಪ್ರದವಾಗಿತ್ತು. ಅವರು ಹಿಂತಿರುಗಿದಾಗ ರಾತ್ರಿಯೇ ಅವರ ನಾದಿನಿಯ ಕನಸಿನಲ್ಲಿ ಓರ್ವ ಫಕೀರ ಕಫ್ನಿ ಧರಿಸಿ ಒಂದು ಟವಲನ್ನು ತಲೆಗೆ ಹೊದ್ದು ಬಾಬಾ ಅವರಂತೆಯೇ ಮನೆಯಲ್ಲಿರುವ ಹಾಗೆ ಕಾಣಿಸಿದರು. ಇದು ಬಾಬಾರವರು ಪ್ರಧಾನ್ ರವರಿಗೆ ನಾನು ನಿಮ್ಮೊಡನೆ ಇರುವೆ ಎಂದು ಹೇಳಿದ ಮಾತು ಸತ್ಯವಾಯಿತು ಎಂದು ತಿಳಿದು ಬಂದಿದೆ. ಬಾಬಾರವರಿಗೆ ಬಾಬು ಎಂದರೆ ಬಹಳ ಅಚ್ಚುಮೆಚ್ಚು. ಅವನ ಮೊದಲನೇ ಹುಟ್ಟಿದ ಹಬ್ಬಕ್ಕೆ ಶಿರಡಿಗೆ ಕರೆದುಕೊಂಡು ಬಂದಾಗ ಬಾಬಾರವರು 2 ರೂಪಾಯಿ ಬರ್ಫಿ ತಂದು ಎಲ್ಲರಿಗೂ ಹಂಚಿದರು. ಆಗ ಬಾಬಾರವರು, ಈ ಮಗುವಿಗೆ ತಮ್ಮ ತಂಗಿ ಯಾರೂ ಇಲ್ಲವೇ ಎಂದು ಕೇಳಿದರು. ಶ್ರೀಮತಿ ಪ್ರಧಾನ್ ಅವರು, ನೀವು ಬಾಬು ಒಬ್ಬನನ್ನೇ ಕೊಟ್ಟಿರಿ ಎಂದು ಉತ್ತರಿಸಿದರು. ಆದರೆ ಬಾಬಾರವರ ನುಡಿಗಳು ಬಹಳ ವಿಶೇಷವಾಗಿತ್ತು. ಬಾಬುವಿನ ಅನಂತರದಲ್ಲಿ ಪ್ರಧಾನ್ ಅವರಿಗೆ 1 ಗಂಡು ಮಗು ಮತ್ತು 1 ಹೆಣ್ಣು ಮಗು ಸಹ ಆಯಿತು. ಬಾಬುವಿನ ಹುಟ್ಟಿದ ಹಬ್ಬವನ್ನು ನೆರವೇರಿಸಲು ಪ್ರಧಾನ್ ರವರು ಶ್ಯಾಮಾರವರಿಗೆ ಒಂದು ಔತಣಕೂಟ ಏರ್ಪಡಿಸಿದರು ಮತ್ತು ಎಲ್ಲರನ್ನೂ ಆಹ್ವಾನಿಸಿದರು. ಅಂದು ಗುರುವಾರ. ಬಾಬಾ ಸಾಹೇಬ್ ಬೂಟಿಯವರು ಗುರುವಾರವಾದ್ದರಿಂದ ಹೊರಗಡೆ ಊಟ ಮಾಡುವುದಿಲ್ಲವಾಗಿ ಬರುವುದಕ್ಕೆ ಆಗುವುದಿಲ್ಲ ಎಂದರು. ಅವರು ಆ ದಿನ ಬಾಬಾರವರ ಬಳಿ ಹೋದಾಗ ಬಾಬಾರವರು, ನೀನು ಊಟಕ್ಕೆ ಪ್ರಧಾನ್ ರವರ ಮನೆಗೆ ಹೋಗಿದ್ದೀಯಾ ಎಂದು ಕೇಳಿದರು. ಬೂಟಿ ಸಾಹೇಬರು, ಈ ದಿನ ಗುರುವಾರ ಎಂದರು. ಬಾಬಾ, ಆದರೇನು ಎಂದು ಕೇಳಿದರು. ಬೂಟಿ, ನಾನು ಗುರುವಾರದ ದಿನ ಹೊರಗಡೆ ಊಟ ಮಾಡುವುದಿಲ್ಲ, ಅದು ನನ್ನ ನಿಯಮ. ಬಾಬಾ, ಯಾರನ್ನು ಒಲಿಸಲು ಎಂದು ಕೇಳಿದರು. ಬೂಟಿ, ನಿಮ್ಮನ್ನು ಒಲಿಸಿಕೊಳ್ಳಲು ಎಂದು ಹೇಳಿದರು. ಬಾಬಾ, ಹಾಗಾದರೆ ನಾನು ಹೇಳುತ್ತೇನೆ, ನೀನು ಈಗ ಹೋಗಿ ಪ್ರಧಾನ್ ಮನೆಯಲ್ಲಿ ಊಟ ಮಾಡಿ ಬಾ. ಬೂಟಿಯವರು ಪ್ರಧಾನ್ ಅವರ ಮನೆಗೆ ಬಂದು ಊಟ ಮಾಡಿದರು. ಶ್ರೀಮತಿ ಪ್ರಧಾನ್ ಸಾಂತಾಕ್ರೂಜ್ನಲ್ಲಿದ್ದಾಗ ಕನಸಿನಲ್ಲಿ ಬಾಬಾ ಅವರ ಪಾದಪೂಜೆ ಮಾಡಿದ್ದಾರೆ. ಚಂದೋರ್ಕರ್ ಅವರು ಬಾಬಾರವರಿಗೆ ಅವಳು ತಮ್ಮ ದೈನಂದಿನ
ಪಾದುಕಾ ಪೂಜೆಯನ್ನು ಮಾಡಲಿ ಎಂದು ಅವಳನ್ನು ಬೆಳ್ಳಿ ಪಾದುಕೆಗಳೊಂದಿಗೆ ಶಿರಡಿಗೆ ಬರುವಂತೆ ಹೇಳಿದರು ಎಂದು ವಿವರಿಸಿದರು. ಹಾಗೆ ಅವಳ 2 ಬೆಳ್ಳಿ ಪಾದುಕೆಗಳನ್ನು ತೆಗೆದುಕೊಂಡು ಬಾಬಾ ಅವರ ಪಾದಗಳಿಗೆ ತೊಡಿಸಿ ಪುನಃ ವಾಪಸ್ಸು ತಂದರು. ಬಾಬಾರವರು ಆಗ ಚಂದೋರ್ಕರ್ ರವರಿಗೆ, ನಾನು ನೋಡಿ, ಈ ಮಹಿಳೆ ನನ್ನ ಕಾಲನ್ನು ಕತ್ತರಿಸಿ ತೆಗೆದುಕೊಂಡು ಹೋಗಿದ್ದಾಳೆ ಎಂದರು. ಇದು ಅವರ ಪಾದುಕಾ ಪೂಜೆಯನ್ನು ಪ್ರೋತ್ಸಾಹಿಸಿದರು ಎಂದು ಅರ್ಥ. ಆಗಿನಿಂದ ಅವರ ಮನೆಯಲ್ಲಿ ಸಾಯಿ ಪಾದುಕಾ ಪೂಜೆ ನಡೆಯುತ್ತಲೇ ಇದೆ. ಪ್ರಧಾನ್ ಅವರ ಕೊನೆಯ ಭೇಟಿ ಶಿರಡಿಗೆ 1918ರಲ್ಲಿ. ಆಗ ಅವರ ಬಳಿ 3800 ರೂಪಾಯಿಗಳಿದ್ದವು. ಆದರೆ ಅವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ದಿವಸ ಶಿರಡಿಯಲ್ಲಿದ್ದರು. ಬಾಬಾರವರು ದಕ್ಷಿಣೆ ಕೇಳುತ್ತಲೇ ಇದ್ದರು. ಆದ್ದರಿಂದ ಅವರು ವೆಟರ್ನರಿ ವೈದ್ಯರಿಂದ 1200 ರೂಪಾಯಿ ಸಾಲ ಪಡೆದು ಒಟ್ಟು 5000 ರೂಪಾಯಿಗಳನ್ನು ದಕ್ಷಿಣೆಯಾಗಿ ಕೊಟ್ಟಿದ್ದರು. ದಾಸಗಣೂರವರು ಬಾಬಾರವರನ್ನು ದತ್ತಾತ್ರೇಯ ಅವತಾರ ಎಂದು ತಿಳಿದಿದ್ದರು. ಅವರ ಕೀರ್ತನೆಗಳಿಂದ ಅನೇಕರು ಮತ್ತು ಪ್ರಧಾನ್ರವರು ಸಹ ಬಾಬಾ ದತ್ತಾತ್ರೇಯ ಅವತಾರ ರೂಪಿ ಎಂದು ತಿಳಿದರು. ಬಾಬುವಿಗೆ ಆರೋಗ್ಯ ಕೆಟ್ಟು ಅವರ ಕುಲಪುರೋಹಿತರಾದ ಮಾಧವ್ ಭಟ್ರಿಂದ ಮಗುವಿಗಾಗಿ ಮಂತ್ರ, ಜಪ, ಪೂಜೆ ಮಾಡಿಸುತ್ತಿದ್ದರು. ಅವರು ಮಗುವಿನ ಅನಾರೋಗ್ಯವು ಮಹಮ್ಮದೀಯರಾದ ಬಾಬಾರವರನ್ನು ಪೂಜೆ ಮಾಡುತ್ತಿರುವುದರಿಂದ ಎಂದರು. ಶ್ರೀ ಪ್ರಧಾನ್ ಅವರು ಬಾಬಾ ಮಹಮ್ಮದೀಯ ಸಂತರಲ್ಲಿ ಅವರು ದತ್ತಾವತಾರಿ ಎಂದರು. ಭಟ್ಟನಿಗೆ ಒಪ್ಪಿಗೆಯಾಗಲಿಲ್ಲ. ಕೊನೆಗೆ ಒಂದು ದಿನ ರಾತ್ರಿ ಭಟ್ಟನಿಗೆ ಕನಸಾಯಿತು. ಅದು ಹೀಗಿತ್ತು: ಒಂದು ದೊಡ್ಡ ಆಕೃತಿ ಮನೆಯ ಮಹಡಿ ಮೆಟ್ಟಲುಗಳ ಮೇಲೆ ಕುಳಿತು ಕೈಗಳಲ್ಲಿ ಸಟಕ, ಕೋಲು ಹಿಡಿದು ಕುಳಿತಿತ್ತು. ಆ ಆಕೃತಿಯು ಅವರಿಗೆ, ನಾನು ಯಾರೆಂದು ತಿಳಿದಿದ್ದೀಯಾ? ನಾನು ಈ ಮನೆಯ ಯಜಮಾನ ಎಂದಿತು. ಪುರೋಹಿತ ಕೂಡಲೇ ಏನೂ ಹೇಳಲಿಲ್ಲ. ಅವರು ಸಾಯಿಬಾಬಾರವರು ನಿಜವಾಗಿಯೂ ದತ್ತ ಆಗಿ ಸರ್ವಶಕ್ತರಾಗಿದ್ದಾರೆ. ಈ ಮಗುವನ್ನು ಕಾಯಿಲೆಯಿಂದ ವಾಸಿ ಮಾಡಬೇಕು ಎಂದು ಬಾಬಾರವರ ಭಾವಚಿತ್ರದ ಮುಂದೆ ಹೇಳಿದರು. ಕೆಲವು ನಿಮಿಷಗಳಲ್ಲಿ ಮಗುವಿಗೆ ಜ್ವರ ಕಡಿಮೆಯಾಗಿ ಮಗುವು ಮಧ್ಯಾಹ್ನ 4 ಗಂಟೆಗೆ ಸರಿಯಾಗಿ ಚೇತರಿಸಿಕೊಂಡು ಕೆಳಗಡೆ ಆಟ ಆಡೋಣ ಎಂದಿತು. ಅವರ ತಾಯಿ ಮಗುವನ್ನು ಕೆಳಗೆ ಕರೆದುಕೊಂಡು ಹೋದರು. ಆಗ ಮಾಧವ್ ಭಟ್ ಬಾಬಾರವರು ದತ್ತರೂಪಿ ಎಂದು ಮನಗಂಡರು ಮತ್ತು 120 ರೂಪಾಯಿ ದಕ್ಷಿಣೆ ನೀಡುತ್ತೇನೆಂದು ನಿರ್ಧರಿಸಿದರು. ಆಗ ಮಾಧವ್ ಭಟ್ ಶಿರಡಿಗೆ ಹೋಗಿ ಅಲ್ಲಿದ್ದರು. ಅವರು ಬಾಬಾರವರಿಗೆ 120 ರೂಪಾಯಿ ದಕ್ಷಿಣೆ ಅರ್ಪಿಸಿದರು. ಆಗ ಬಾಬಾರವರ ಸಂಗಡ ಶ್ಯಾಮ ಅವರಿದ್ದರು. ಸ್ವಲ್ಪ ಸಮಯದ ನಂತರ ಬಾಬಾರವರು ಅವರನ್ನು, ನನಗೆ ದಕ್ಷಿಣೆ ಕೊಡು ಎಂದರು. ಶ್ಯಾಮ ಅವರು ಬಾಬಾ ಅವರು ಆಗಲೇ, ಅಂದರೆ ಬೆಳಿಗ್ಗೆ 120 ರೂಪಾಯಿ ದಕ್ಷಿಣೆ ಕೊಟ್ಟಿದ್ದಾರೆ ಎನ್ನಲು ಬಾಬಾರವರು ಅವನು ಕೊಟ್ಟದ್ದು ದತ್ತನಿಗೆ ಎಂದು ಹೇಳಿ ಶ್ಯಾಮನಿಗೆ ಅವನನ್ನು ಕೇಳು ಎಂದರು. ಶ್ಯಾಮರವರಿಗೆ ಅರ್ಥವಾಗಲಿಲ್ಲ. ನಂತರ ಮಾಧವ್ ಭಟ್ ರವರು, ನಾನು ಬಾಬಾರವರು ದತ್ತರೂಪಿಯಾಗಿದ್ದರೆ 120 ರೂಪಾಯಿ ಕೊಡುವೆ ಎಂದು ಪ್ರತಿಜ್ಞೆ ಮಾಡಿದೆ ಅಂದರಂತೆ. 120 ರೂಪಾಯಿ ಕೊಟ್ಟಿದ್ದು ಆ ಹರಕೆಯಿಂದಾಗಿ ಎಂದರು. ಮಾಧವ್ ಭಟ್ ಅವರಿಗೆ ಅಲ್ಲಿಯ ತನಕ ಮಕ್ಕಳಿರಲಿಲ್ಲ. ಅವರು ತಮಗೆ ಮಗುವಾದರೆ ಬಾಬಾರವರಿಗೆ 108 ರೂಪಾಯಿ ಕೊಡುವೆನೆಂದು ಹರಕೆ ಮಾಡಿಕೊಂಡರು. ಪ್ರಧಾನ್ ತಮ್ಮ ಆಸೆ ನೆರವೇರಿದರೆ 1008 ರೂಪಾಯಿ ಕೊಡುವೆನೆಂದು ಹರಕೆ ಹೊತ್ತರು. ಈ ಹರಕೆಗಳನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಅವರು ಬಾಬಾ ಬಳಿಗೆ ಹೋಗಿ 108 ರೂಪಾಯಿ ಕೊಟ್ಟರು. ಶ್ಯಾಮ ಅವರು, ಅವನು ಇಷ್ಟೊಂದು ಹಣವನ್ನು, ಅಂದರೆ 108 ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಎಂದರು. ಬಾಬಾರವರು, ಅದೇನು ಮಹಾ, ಅವನು ಇನ್ನೂ ಹೆಚ್ಚು ಕೊಡುತ್ತಾನೆ ಎಂದರು. ಬಾಬಾರವರು ಪ್ರಧಾನ್ ರವರಿಂದ 1008 ರೂಪಾಯಿ ಕೊಡುತ್ತೇನೆಂದು ಹರಕೆ ಹೊತ್ತಿದ್ದುದನ್ನು ತಿಳಿಸಿ
ತಮ್ಮ ಅಂತರ್ಜ್ಞಾನವನ್ನು ಪ್ರಕಟಿಸಿದರು. ಬಾಬಾರವರು ಪ್ರಧಾನ್ರವರ ಪತ್ನಿಯ ಆಧ್ಯಾತ್ಮಿಕದ ಬಗೆಗೂ ಗಮನವಿತ್ತರು ಮತ್ತು ಅವರ ಮುಂಗೋಪಕ್ಕೆ ತಮ್ಮ ವಿರೋಧ ವ್ಯಕ್ತಪಡಿಸಿದರು. ಅವರು ಅವಳಿಗೆ, ಯಾರಾದರೂ ನಮ್ಮ ಬಗೆಗೆ 10 ಮಾತನಾಡಿದರೆ ನಾವು ಅವರಿಗೆ ಒಂದೇ ಮಾತಿನಲ್ಲಿ ಉತ್ತರ ನೀಡೋಣ. ಅವರೊಡನೆ ಜಗಳವಾಗಲಿ ಯುದ್ಧವಾಗಲಿ ಮಾಡುವುದು ಬೇಡ ಎಂದು ಹೇಳಿದರು. ಬಾಬಾರವರು ಪ್ರಧಾನ್ರವರಿಂದ 5,000 ರೂಪಾಯಿಗಳನ್ನು ತೆಗೆದುಕೊಂಡು ಕೆಲವು ಸನ್ನೆ ಮಾಡಿದರು. ಅದು ಸ್ಪಷ್ಟವಾಗಿರಲಿಲ್ಲ. ಸ್ವರ್ಗವೇ ಕಳಚಿಕೊಂಡು ಕೆಳಕ್ಕೆ ಬೀಳಲಿ, ಹೆದರಬೇಡ, ನಾನು ನಿನ್ನೊಡನೆ ಇರುವೆ ಎಂದು ಹೇಳಿದ ಹಾಗಿತ್ತು. ಪ್ರಧಾನ್ರವರು 1906ರಲ್ಲಿ ಶಿರಡಿಗೆ ಬಿಟ್ಟಾಗ ಬಾಬಾರವರು ತೂಜಾ ಗರವಂ ಯಾ ಬರಮೇ ಯಾಯಿಸ್, ಅಂದರೆ ನೀನು ಮನೆಗೆ ಹೋಗು, ನಾನು ನಿನ್ನೊಡನೆ ಹೋಗುತ್ತೇನೆ ಎಂದರು. ಅವರು ಗೋಚರವಾಗುತ್ತಿರಲಿಲ್ಲ. ಆದರೆ ಪ್ರಯಾಣದುದ್ದಕ್ಕೂ ಸಂತೋಷವಾಗಿ ಸಾಯಿಬಾಬಾ ಅವರ ಸುಖ ಮತ್ತು ಅನುಕೂಲಗಳನ್ನು ನೋಡಿಕೊಳ್ಳುತ್ತಿದ್ದರು. ಯಾವ ಒಂದು ಅಪಾಯವೂ ಕಷ್ಟವೂ ಆಗುತ್ತಿರಲಿಲ್ಲ. ಬಾಬಾರವರು ಭೌತಿಕ ದೇಹತ್ಯಾಗ ಮಾಡಿದ ನಂತರವೂ ಪ್ರಧಾನ್ ಅವರ ಸಹಾಯ ಪಡೆದರು. ಅವರು 2nd ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಆಗಿ 1920ರಿಂದ 26ರ ತನಕ 6 ವರ್ಷಗಳು ಕಾರ್ಯನಿರ್ವಹಿಸಿದರು. 1926ರಲ್ಲಿ ಅವರು ಜಸ್ಟಿಸ್ ಆಫ್ ಪೀಸ್ ಆದರು. ಅನಂತರ ಅವರು ಬೊಂಬಯಿ ಪ್ರಾಂತ್ಯದ ವಿಧಾನ ಪರಿಷತ್ಗೆ ಆಯ್ಕೆಯಾಗಿ 1921ರಿಂದ 23ರ ತನಕ ಸದಸ್ಯರಾಗಿದ್ದರು. ಅವರು 1927ರಲ್ಲಿ ರಾವ್ ಬಹದ್ದೂರ್ ಸೆನೆದ್ ಸ್ವೀಕರಿಸಿದರು. ಶ್ರೀಮತಿ ಪ್ರಧಾನ್ರವರು ಬಾಬಾರವರ ಕೆಲವು ಸಂಗತಿಗಳನ್ನು ತಿಳಿಸಿದ್ದಾರೆ. ಅವರ ಮಗ ಬಾಬುಗೆ ಸಿಡುಬು ಆಗಿದ್ದು ವೈದ್ಯರು ಬಹಳ ಚಿಂತಾಜನಕವಾಗಿದೆ ಎಂದರು. ಅವರು ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿದರು. ಬಾಬಾರವರು ಕಾಣಿಸಿಕೊಂಡು, ಏಕೆ ಅಳುತ್ತೀಯ ಮಗು, ಏಕೆ ಅಳುತ್ತೀಯೆ? ಮಗು ಆರೋಗ್ಯವಾಗಿದೆ. ಅವನಿಗೆ ಬೆಳಿಗ್ಗೆ 6ರಿಂದ 6:30 ಗಂಟೆಗೆ ಒಳ್ಳೆಯ ಆಹಾರ ಕೊಡು ಎಂದರು. ಮಗು ಬೆಳಿಗ್ಗೆ ಹೊತ್ತಿಗೆ ಆಟವಾಡಲು ಪ್ರಾರಂಭಿಸಿ ಎಲ್ಲರೂ ಡಾಕ್ಟರ್ ಸಹಿತ ಅಚ್ಚರಿಗೊಂಡರು. ಒಂದು ದಿನ ಬಾಬಾರವರು ಶ್ರೀಮತಿ ಪ್ರಧಾನ್ ಅವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ನಿದ್ರೆ ಮಾಡುತ್ತಿರುವೆಯಾ? ಏಳು, ನಿನ್ನ ಮಗುವಿಗೆ ಫಿಟ್ಸ್ ಬರುತ್ತದೆ ಎಂದರು. ಆಗ ಅವರಿಗೆ ಎಚ್ಚರವಾಗಿ ಎದ್ದು ಕುಳಿತರು. ಮಗುವಿಗೆ ಆಗ ಫಿಟ್ಸ್ ಬಂದಿರಲಿಲ್ಲ. ಆದರೂ ಅವರು ಬಿಸಿನೀರು ಮತ್ತು ಯೂಡೆಕ್ಲೋನ್ ಇತ್ಯಾದಿಗಳನ್ನು ಸಿದ್ಧವಾಗಿಟ್ಟುಕೊಂಡರು. 3 ಗಂಟೆಯ ತನಕ ಮಗು ಎಚ್ಚರವಾಗಿ ಫಿಟ್ಸ್ ಬಂದಿತು. ಸಾಮಾನ್ಯವಾಗಿ ಅವರ ಎಲ್ಲ ಮಕ್ಕಳಿಗೆ ಫಿಟ್ಸ್ ಬರುತ್ತಿತ್ತು. ಆದರೆ ಎಲ್ಲವೂ ಸಿದ್ಧವಾಗಿದ್ದುದರಿಂದ ಅರ್ಧ ಗಂಟೆಯಲ್ಲಿ ಸರಿಯಾಯಿತು. ಒಂದು ಸಾರಿ ಅವಳು ಮಸೀದಿಗೆ ಹೋದಾಗ ಬಾಬಾರವರು ಎಲ್ಲಿ ಕೋಪಿಸಿಕೊಳ್ಳುವರೋ ಎಂದು ಭ್ರಮೆಯಿಂದ ಇದ್ದರು. ಆ ದಿನ ಬಾಬಾರವರು, ನೋಡು, ನಾನು ಯಾರ ಮೇಲೂ ಕೋಪಿಸಿಕೊಳ್ಳುವುದಿಲ್ಲ ಎಂದರು. ಒಂದು ಸಾರಿ ಅವಳು ಮಸೀದಿಯಲ್ಲಿ ಪೂಜೆ ಮಾಡುತ್ತಿದ್ದಾಗ ಬಾಬಾರವರು ಅವಳನ್ನು ತಡೆದು, ನೀನು ಮನೆಗೆ ಹೋಗು ಎಂದರು. ಅವರು ಮನೆಗೆ ಬಂದು ನೋಡಿದಾಗ ಅವರ ಮಗನು ಒಬ್ಬನೇ ಇದ್ದು ಅಳುತ್ತಿದ್ದ. ಮನೆಯಲ್ಲಿ ಯಾರೂ ಇರಲಿಲ್ಲ. ಆಗ ಅವರು ಮಗುವನ್ನು ಸಂತೈಸಿ ಮಸೀದಿಗೆ ಹಿಂತಿರುಗಿದರು. ಆಗ ಬಾಬಾರವರು, ಈಗ ನೀನು ಪೂಜೆ ಮಾಡಬಹುದು ಎಂದರು. ಹೀಗೆ ಬಾಬಾರವರು ಮಸೀದಿಯಿಂದಲೇ ತಮ್ಮ ಭಕ್ತರ ಮತ್ತು ಅವರ ಕುಟುಂಬದ ಮೇಲೆ ಯಾವಾಗಲೂ ಗಮನ ಇಟ್ಟಿದ್ದರು ಮತ್ತು ಅವರನ್ನು ರಕ್ಷಿಸುತ್ತಿದ್ದರು. ಸಾಯಿಯವರು ಇರುವೆಯ ನಡಿಗೆಯನ್ನು ಕೇಳಿಸಿಕೊಳ್ಳುತ್ತಾರೆ. ಒಂದು ಸಾರಿ ಅವರು ರೋಗದಿಂದ ಗುಣವಾಗದೇ ಇರುವ ಹುಡುಗನನ್ನು ವೈದ್ಯರ ಸಲಹೆ ಮೀರಿ ಶಿರಡಿಗೆ ಕರೆದುಕೊಂಡು ಬಂದರು. ಮಗುವಿಗೆ ಟ್ರೇನ್ನಲ್ಲಿದ್ದಾಗ ಜ್ವರ ಬಂತು. ಮಗುವು ಕುಳಿತುಕೊಳ್ಳಲಾಗದೆ ಯಾವಾಗಲೂ ಮಲಗೇ ಇರುತ್ತಿತ್ತು. ಅವರು ತಮ್ಮ ನಡವಳಿಕೆ ನೋಡಿ ಜನಗಳು ನಗುತ್ತಾರೆ ಎಂದು ಭಾವಿಸಿದರು. ಮಗುವನ್ನು ಬಾಬಾರವರ ಬಳಿ ಕರೆದುಕೊಂಡು ಹೋದಾಗ
ಮಗು ಎದ್ದು ನಿಂತು ಆರೋಗ್ಯವಾಗಿತ್ತು. ಬಾಬಾರವರು ಈಗ ಜನಗಳು ನಗುವುದಿಲ್ಲ ಎಂದರು. 15/10/1918 ಬಾಬಾರವರ ಮಹಾಸಮಾಧಿ ದಿನ. ಅವಳು ತನ್ನ ಕನಸಿನಲ್ಲಿ ಬಾಬಾರವರ ದೇಹ ನೋಡಿ ಬಾಬಾರವರು ಸಾಯುತ್ತಿದ್ದಾರೆ ಎಂದಳು. ಅದಕ್ಕೆ ಬಾಬಾರವರು, ಸಂತರು ಸಾಯುವುದಿಲ್ಲ, ಅವರು ಮಹಾನಿರ್ವಾಣ ಹೊಂದುತ್ತಾರೆ ಎಂದರು. ಕೊನೆಗೆ ಬಾಬಾರವರು ಇಹಲೋಕ ತ್ಯಜಿಸಿದರು ಎಂಬ ಸುದ್ದಿ ಬಂದಿತು. ಇಲ್ಲಿಗೆ ಭಾಗ 3ರ 12ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.